ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ತುಲಾರಾಶಿಯವರಿಗೆ ಎಂಬಂತಹ ನಾವು ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಇದು ನಾವು ಹೇಳುವಂಥದ್ದು ಇದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಇರಬಹುದು. ಗ್ರಹಸ್ಥಿತಿಯನ್ನು ನೋಡಿ ಹೇಳುವಂಥ ಒಂದು ಸಾಮಾನ್ಯವಾದಂಥ ಒಂದು ಪ್ರಯತ್ನ ಇದು. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ ಎರಡನೇ ರಾಶಿಯಲ್ಲಿ ಬುಧ ಮತ್ತು ರವಿ ಎರಡೂ ಗ್ರಹಗಳು ಕೂಡ, ಹಾಗೆ ಚತುರ್ಥ ರಾಶಿಯಲ್ಲಿ ಶುಕ್ರ, ರಾಶ್ಯಾಧಿಪತಿ ಶುಕ್ರ ಚತುರ್ಥದಲ್ಲಿರುವಂಥದ್ದು ಬಹಳ ಉತ್ತಮವಾದಂಥದ್ದು. ಇನ್ನು ಪಂಚಮ ಯಾರಿಲ್ಲ, ಷಷ್ಠ ಸ್ಥಾನದಲ್ಲಿ ರಾಹು, ಇನ್ನು ಚತುರ್ಥಕ್ಕೆ ವಕ್ರವಾದಂತಹ ಶನಿಯೂ ಕೂಡ ಇದ್ದಾನೆ. ಅನಂತರದಲ್ಲಿ ಗುರುವು ಕೂಡ ಸದ್ಯಕ್ಕೆ ಏಳನೇ ರಾಶಿಗೆ ವಕ್ರವಾಗಿ ಗುರು ಬಂದಿದ್ದಾನೆ. ಇದು ಒಳ್ಳೆಯದಾದಂಥದ್ದು, ಯಾಕಂದರೆ ಗುರುವಿನ ಅನುಕೂಲ. ವಕ್ರಿನಸ್ತು ಮಹಾವೀರ್ಯಾಹ ಎಂಬಂತೆ ಗುರುವಿನ ಅನುಗ್ರಹ ಸ್ವಲ್ಪ ಕಾಣುತ್ತದೆ. ಹಾಗೆ ಅನಂತರದಲ್ಲಿ ದಶಮದಲ್ಲಿ ಕುಜ, ಇದು ಬಹಳ ಉತ್ತಮವಾದಂಥದ್ದು. ನೋಡಿ, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಡಿಸೆಂಬರ್ ತಿಂಗಳಲ್ಲಿ 1ನೇ ತಾರೀಕು ಅಮಾವಾಸ್ಯೆ ಇದೆ. ಹಾಗೆ 2ನೇ ತಾರೀಕು ಚಂದ್ರ ದರ್ಶನ, 7ನೇ ತಾರೀಕು ಸುಬ್ರಹ್ಮಣ್ಯ ಷಷ್ಠಿ ಇದೆ. ಹಾಗೆ 11ನೇ ತಾರೀಕು ಗೀತಾ ಜಯಂತಿ, ವಿಶೇಷವಾಗಿ ಭಗವದ್ಗೀತೆಯನ್ನು ಪಾರಾಯಣೆ ಮಾಡುವಂಥದ್ದು. ಇಷ್ಟಾಗುತ್ತೋ ಅಷ್ಟು ಜ್ಞಾನದ ವೃದ್ಧಿಯನ್ನು ಮಾಡಿಕೊಳ್ಳುವಂಥ ಉತ್ತಮವಾದಂಥ ಒಂದು ದಿವಸ. ಹಾಗೆ 13ನೇ ತಾರೀಕಿಗೆ ಶಿವದೀಪೋತ್ಸವ, ಇದು ಮಾರ್ಗಶಿರ ಮಾಸ. ನಮ್ಮಲ್ಲೂ ಕೂಡ ಈ ಡಿಸೆಂಬರ್ ತಿಂಗಳು ಅಂದರೆ 24ನೇ ಇಸ್ವಿಯ ಕೊನೆಯದಾದಂಥ ತಿಂಗಳು. ನೋಡಿ, ನೋಡ್ತಾ ನೋಡ್ತಾ ಕಾಲೋಗಚ್ಚತೆ ಧೀಮತಾಂ, ಕಾಲ ಹೇಳುವಂಥದ್ದು ಕಳೆದು ಹೋಗ್ತಾ ಇದೆ. ಜನವರಿ ಮಾಸ ಭವಿಷ್ಯ ಮಾಡಿದ್ದು ಡಿಸೆಂಬರ್ ಮಾಸ ಭವಿಷ್ಯವೂ ಕೂಡ ಆಗಿ 25ನೇ ವರ್ಷದ ಮಾಸ ಭವಿಷ್ಯವೂ ವರ್ಷ ಭವಿಷ್ಯವೂ ಕೂಡ ನಾವು ಮಾಡುವಂಥ ಸಮಯ ಬಂದೋಗಿದೆ. ಹಾಗೆ ಸಮಯ ಹೇಳುವಂಥದ್ದು ಬೇಗ ಬೇಗನೆ ಕಳೆದು ಹೋಗಿಬಿಡುತ್ತೆ. ಹಾಗಾಗಿ ಕಾಲವನ್ನು ನಾವು ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡಿಕೊಳ್ಬೇಕು, ಯಾಕಂದರೆ ಕಾಲ ಬೇಗನೆ ಕಳೆದು ಹೋಗಿಬಿಡುತ್ತೆ ಮುಂದೆ. ಹಾಗೆ 13ನೇ ತಾರೀಕಿಗೆ ಹನುಮದ್ ವ್ರತ ಅಂತಿದೆ. 14ನೇ ತಾರೀಕಿಗೆ ದತ್ತಾತ್ರೇಯ ಜಯಂತಿ, ದತ್ತ ಜಯಂತಿಯು ಕೂಡ 14ನೇ ತಾರೀಕಿಗಿದೆ. 15ನೇ ತಾರೀಕಿಗೆ ವಿಷ್ಣು ದೀಪೋತ್ಸವ ಇದೆ. ಹಾಗೆ 16ನೇ ತಾರೀಕಿಗೆ ಸಂಕ್ರಾಂತಿ, ಅಂದರೆ ಧನುಸ್ ಸಂಕ್ರಾಂತಿ. ನಮಗೆ ಧನುರ್ಮಾಸ ಹೇಳುವಂಥದ್ದು ಆರಂಭ ಆಗುತ್ತೆ. ಹಾಗಾಗಿ ಏನಾದರೂ ಪೂಜೆ ಪುನಸ್ಕಾರ ದೇವತಾರಾಧನೆಯಲ್ಲೆಲ್ಲ ಮಾಡ್ಕೊಳ್ಳಿಕ್ಕೆ 16ನೇ ತಾರೀಕು ಒಳಗಡೆಗೆ ಮಾಡಿಕೊಳ್ಳಿ. ಅನಂತರದಲ್ಲಿ ಧನುರ್ಮಾಸ ಆರಂಭ ಆಗುತ್ತೆ. ಅನಂತರದಲ್ಲಿ ಇನ್ನು 18ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 23ಕ್ಕೆ ಕಾಲಭೈರವಾಷ್ಟಮಿ, 26ಕ್ಕೆ ಸರ್ವೇಶಾಂ ಏಕಾದಶಿ, 29ಕ್ಕೆ ಮಾಸ ಶಿವರಾತ್ರಿ, ಹಾಗೆ 30ನೇ ತಾರೀಕಿಗೆ ಎಳ್ಳು ಅಮಾವಾಸ್ಯೆ. ಹೀಗೆಲ್ಲ ಇದೆ ನೋಡಿ. ಹಾಗಾಗಿ ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1ರಿಂದ 4 ಪಾದ, ವಿಶಾಖ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರದ 1, 2, 3ನೇ ಪಾದ. 4ನೇ ಪಾದ ಅಂತಂದರೆ ಅದು ವೃಶ್ಚಿಕ ರಾಶಿಗೆ ಬರುತ್ತೆ. ಹಾಗೆ 3ನೇ ಪಾದದವರು ಇಲ್ಲಿವರೆಗೆ ನೀವು ಗಮನಿಸಿ, ವಿಡಿಯೋ ಮುಗಿಯುವವರೆಗೂ ಕೂಡ ಏನು ವಿಶೇಷವಾದಂಥ ಫಲಗಳು ಎಂಬಂಥದ್ದನ್ನು ಕೂಡ ನಾವು ಗಮನಿಸೋಣ. ನೋಡಿ, ನಿಮಗೆ ಗುರುವಿನ ಒಂದು ಹಂತಕ್ಕೆ ಪರಿವರ್ತನೆ, ರಾಶ್ಯಾಧಿಪತಿ ಶುಕ್ರನು ಚತುರ್ಥ ಭಾವದಲ್ಲಿರುವಂಥದ್ದು ಬಹಳ ಉತ್ತಮವಾದಂತಹ ಫಲಗಳನ್ನು ಈ ತಿಂಗಳಲ್ಲಿ ನೀಡಲಿಕ್ಕಿದೆ. ನೋಡೋಣ ಏನೇನು ಆಗಬಹುದು ಅಂಥೇಳಿ. 1ನೇದಾಗಿ ನಿಮಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಶುಕ್ರನು ಸ್ವಲ್ಪ ಸಮಾಧಾನ, ನೆಮ್ಮದಿ, ಆರ್ಥಿಕವಾದಂಥ ವೃದ್ಧಿಗಳನ್ನು ಮಾಡ್ತಾ ಬರ್ತಾನೆ ಶುಕ್ರ. ಯಾಕಂದರೆ ಶುಕ್ರನು ಯಾವಾಗ ಚತುರ್ಥ ರಾಶಿಗೆ ಮತ್ತು ಭಾಗ್ಯ ರಾಶಿಗೆ ಶುಕ್ರನು ಬಂದ ತಕ್ಷಣವೇ ಅದು ಶನಿಯ ಮನೆಯಲ್ಲಿದ್ದಾನೆ. ಹಾಗಾಗಿ ಏನೋ ಹಿಂದೆ ನಿಂತಹ ಕೆಲಸಗಳು ಮುಂದುವರಿಯುವಂತಹ ಅವಕಾಶಗಳಾಗುವಂಥದ್ದು, ಮತ್ತು ಹಣಕಾಸಿನಲ್ಲಿ ಎಲ್ಲೋ ಒಂದು ಕಡೆಗೆ ವೃದ್ಧಿ ಕಡೆಗೆ ಹೋಗುವಂತಹ ಬಹಳ ಮುಖ್ಯವಾದಂತಹ ಅವಕಾಶಗಳನ್ನು ಶುಕ್ರ ನಿಮಗೆ ಕೊಡ್ತಾನೆ. ಇದು ಬಹಳ ಉತ್ತಮವಾದಂಥದ್ದು. ಎಷ್ಟೋ ತಿಂಗಳಿಂದ ನೋಡಿ, ಇಂತಹ ಸಮಸ್ಯೆಗಳಿದ್ದವರಿಗೆಲ್ಲ ಅನುಕೂಲ ಆಗುವಂಥದ್ದು. ಒಂದು ಮನೆ ಕಟ್ಟಿದಿರಿ, ಒಂದು ಉದಾಹರಣೆಗೆ ಬಾಡಿಗೆಗೆ ಬರಬೇಕು, ಅಥವಾ ಆ ಜಾಗ ಸೇಲ್ ಆಗಬೇಕು, ಇಂಥವರಿಗೆ ಅನುಕೂಲ ಆಗುವಂಥದ್ದು. ಅಥವಾ ಎಲ್ಲೋ ಒಂದು ಕಡೆಗೆ 15 ದಿವಸ ಆಯ್ತಪ್ಪ, ತಿಂಗಳಾಯ್ತಪ್ಪ, ಬಾಡಿಗೆ ಮನೆಗೆ ಹೋಗಬೇಕಪ್ಪ, ಮನೆ ಚೇಂಜ್ ಮಾಡಬೇಕು, ಇಷ್ಟೆಲ್ಲ ಬಾಡಿಗೆ ಕಟ್ಟಲಿಕ್ಕೆ ಆಗಲ್ಲ ನನ್ನ ಕೈಯಲ್ಲಿ, ಯಾವುದೋ ಒಂದು ಸಣ್ಣದಾದಂತಹ ಒಂದು ಗುಡಿಸಲಿಗೆ ಹೋಗಬೇಕು ಅಂಥೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡಿದ್ದರೆ ಅಲ್ಲಿ ನಿಮಗೆ ಉತ್ತಮವಾದಂಥ ಒಂದು ಮನೆ ಸಿಗುವಂಥ ಚಾನ್ಸಸ್ಸು ಬಾಡಿಗೆ ಇರಬಹುದು ಅಥವಾ ಸ್ವಂತಕ್ಕಿರಬಹುದು. ಯಾಕಂದರೆ ದಶಮದ ಕುಜ ಅದನ್ನು ಕೂಡ ಹೇಳುತ್ತೆ. ಹಾಗೆ ಒಟ್ಟಿನಲ್ಲಿ ಸದ್ಯಕ್ಕೆ ಬಾಡಿಗೆಗೆ ಅಂತಲೇ ಅಂದ್ಕೊಳ್ಳೋಣ. ಯಾಕಂದರೆ 1, 2, 3 ಮೆಟ್ಲಿಂದನೇ ನಾವು ಹತ್ತಿ ಹೋಗೋಣ, ಒಂದೇ ಸಲ PhD ಮಾಡಲಿಕ್ಕೆ ಹೋಗೋದು ಬೇಡ. ಹಾಗಾಗಿ ಫಸ್ಟು ಸದ್ಯಕ್ಕೆ ನೀವು ಹುಡುಕ್ತಾ ಇರುವಂಥ ಭೂಮಿಯ ವಿಷಯದಲ್ಲಿ, ಮನೆಯ ವಿಷಯದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳಿದೆ. ಹಾಗೆ ಅನಂತರದಲ್ಲಿ ಒಂದು ಹಂತಕ್ಕೆ ಗರ್ಭೋತ್ಪತ್ತಿಯಾಗಿ ಏನೋ ಕನ್ಸೀವ್ ಆಗಿ ಹೋಗಿಬಿಟ್ಟಿದ್ದಾರೆ, ಏನೋ ಒಂದು 3 ತಿಂಗಳ 6 ತಿಂಗಳಕ್ಕೆ ಗರ್ಭ ಎಲ್ಲ ಹೋಗೋಯಿತು. ಹೀಗಿದ್ದರೆ ಅವರಿಗೂ ಕೂಡ ಸಂತಾನಗಳನ್ನು ಅನುಗ್ರಹ ಮಾಡುವಂತಹ ಗುರುವು ಕೂಡ ವಕ್ರವಾಗಿದ್ದಾನೆ. ಹಾಗಾಗಿ ಗುರು ಸಂತಾನಾದಿಗಳನ್ನು ಕೂಡ ಅನುಗ್ರಹ ಮಾಡ್ತಾನೆ. ಮತ್ತು ಸುಖಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಹಾಗಾಗಿ ಸ್ತ್ರೀ ಸಂತಾನವು ಉತ್ತಮವಾದಂಥ ಸಂತಾನಗಳನ್ನು ಕೂಡ
ಶುಕ್ರನ ನೀಡ್ತಾನೆ. ಹಾಗೆ ಅನಂತರದಲ್ಲಿ ನೀವು ಮಾರ್ಕೆಟಲ್ಲಿ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಿರಿ, ಸ್ಟಾರ್ಟಪ್ ಕಂಪ್ನಿ ಇದೆ ನಿಮ್ಮದು, ಆ ಕಂಪ್ನಿ ವೃದ್ಧಿ ಆಗ್ತಾ ಇಲ್ಲ ಅಥವಾ ನಿಮ್ಮ ತಕ್ಕಂತೆ ಪ್ರಾಫಿಟ್ ಬರ್ತಾ ಇಲ್ಲ ಅಂತಂದರೆ ಈ ತಿಂಗಳಲ್ಲಿ ನೋಡಿ ಕೊನೆ ಹಂತದಲ್ಲಿ ಎಲ್ಲೋ ಒಂದು ಕಡೆಗೆ ಅಭಿವೃದ್ಧಿ ಆಗುವಂಥದ್ದು. ಈಗ ನೀವು ಬಾಗಿಲು ಹಾಕಿ ಹೋಗಬೇಕು ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಿ, 8ವರೆಗೆ ನೀವು ಬಾಗಿಲು ಕ್ಲೋಸ್ ಮಾಡಬೇಕು, 8:20ಕ್ಕೆ 8ವರೆಗೆ ಯಾರೋ ಒಬ್ಬರು ಬರ್ತಾರೆ, ಬಂದು ಅವರೇ 5,000 10,000 ಖರೀದಿ ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ಆ ದಿವಸದ ಏನು ಲಾಭಾಂಶ ಸಿಗಬೇಕು ಅದು ಒಂದೇ ವ್ಯವಹಾರದಲ್ಲಿ ಲಾಭ ಆಡುವಂಥದ್ದು ಸಿಗುತ್ತದೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಆದಷ್ಟು ನಿಧಾನ, ಆದಷ್ಟು ಕಾದು ನೋಡುವಂತಹ ಪ್ರಯತ್ನವನ್ನು, ಮತ್ತು ನೀವು ಆಗಲ್ಲ ಹೇಳುವಂಥ ಯೋಚನೆ ಬಿಟ್ಟುಬಿಡಿ, ಆಗ್ತದೆ ಹೇಳುವಂತಹ ಧೈರ್ಯವನ್ನು, ಸಾಮರ್ಥ್ಯವನ್ನು ತುಂಬಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿಕೊಳ್ಬೇಕು. ಹಾಗೆ ಅನಂತರದಲ್ಲಿ 2ನೇ ರಾಶಿಯಲ್ಲಿ ರವಿ ಮತ್ತು ಬುಧರು, ಅಂದರೆ ಕುಟುಂಬ ಸ್ಥಾನವೂ ಕೂಡ ಹೆಚ್ಚಿನದಾಗಿ ಅಭಿವೃದ್ಧಿ ಆಗುವಂತಹ ಅಂತ ಕಾಣುತ್ತದೆ. ಮತ್ತು ನಿಮ್ಮ ಯಾರ್ಯಾರು ಕಷ್ಟ ಕೊಡುವಂಥವರು, ತೊಂದರೆ ಕೊಡೋರು, ಮೇಲಧಿಕಾರಿಗಳು ಸಮಸ್ಯೆ ಕೊಡ್ತಾರಲ್ವ, ಅಂಥವರೆಲ್ಲ ನಿಮ್ಗೆ ಪೂರಕವಾಗಿ ಈ ತಿಂಗಳಲ್ಲಿ ಸಿಗ್ತಾರೆ. ಎಷ್ಟೋ ಸಲ ನಾವು ಸರಿಯಾಗಿ ಕೆಲಸ ಮಾಡಿದ್ರು ಕೂಡ ಮೇಲಧಿಕಾರಿ ಕಿರುಕುಳ ಕೊಡ್ತಾನೇ ಇರ್ತಾನೆ, ಸಮಸ್ಯೆ ಮಾಡ್ತಾನೆ ಇರ್ತಾನೆ. ಅಥವಾ ನಿಮ್ಮ ಒಂದು ಒಳ್ಳೆಯ ಉದ್ದೇಶ ಇದ್ದರೂ ಕೂಡ ಆ ಉದ್ದೇಶ ಸಮಸ್ಯೆಗಳು, ಚಿಂತೆಗಳು, ಟೆನ್ಷನು ಬರ್ತಾ ಇರ್ತದೆ. ಹಾಗಾಗಿ ಇಂತಹ ಯಾವ್ಯಾವ ಟೆನ್ಷನ್ನು, ಚಿಂತೆ ಬರುವಂತಹದ್ದು ಇದೆಯಲ್ವ, ಅದನ್ನೆಲ್ಲ ಭಗವಂತನು ಪರಿಹಾರ ಮಾಡ್ತಾನೆ ಈ ತಿಂಗಳಲ್ಲಿ. ಮತ್ತು ಕಾನೂನಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವ್ರಿಗೆ ಬಹಳ ಉತ್ತಮವಾದಂಥ ಪ್ರಗತಿ. ಮತ್ತು ಕಾನೂನು, ಕೋರ್ಟು ಕಚೇರಿಯಲ್ಲಿ ಏನೋ ವ್ಯಾಜ್ಯಗಳು ನಡೀತಾ ಇದೆ, ಚಿಂತೆ ಆಗ್ತಾ ಇದೆ ಅಂದರೆ ಅದೆಲ್ಲ ಬಗೆಹರಿದು ಹೊರಗಡೆ ಬರುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಮತ್ತು ಗೌರ್ಮೆಂಟಿನ ಅಧಿಕಾರಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಶುಭ ಅಂತೇಳಿ ಹೇಳ್ಬೋದು. ಎಷ್ಟೋ ಸಲ ಈ ರಾಶಿಯವರು ನೋಡಿ ಗೌರ್ಮೆಂಟ್ ಅಧಿಕಾರಿಗಳಿದ್ದೀರಿ, ಮತ್ತು ಹೆಚ್ಚಿನದಾಗಿ ಕಲೆ ಸಾಹಿತ್ಯ ಕ್ಷೇತ್ರದಲ್ಲಿದ್ದೀರಿ, ಚಿತ್ರರಂಗದಲ್ಲಿದ್ದೀರಿ, ನಿಮಗೆಲ್ಲ ಈ ತಿಂಗಳಲ್ಲಿ ಎಲ್ಲೋ ಒಂದು ಆಶಾಭಾವನೆ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಧೈರ್ಯ ಸಾಮರ್ಥ್ಯಗಳು ಸಿಗುವಂಥ ಚಾನ್ಸಸ್ ಕಾಡುತ್ತೆ, ಕೊನೆಯ ಹಂತದಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಬೆಳಗ್ಗೆಯಿಂದ ವೇಟ್ ಮಾಡ್ತಾಯಿದ್ರು, ಕೊನೆಗೆ ಅದೇನೋ ಹೇಳ್ತಾರಲ್ಲ, ಮುಳುಗುವನಿಗೆ ಹುಲ್ಲು ಕಡ್ಡಿ ಆಸರೆ ಎಂಬುದಾಗಿ ಹೇಳ್ತಾರಲ್ಲ ಒಂದು ಗಾದೆ ಮಾತು. ಹಾಗೆ ನೀವು ಮುಳುಗ್ತಾ ಇದ್ದೀರಿ, ಸಮಸ್ಯೆ ಬರ್ತಾ ಇದೆ, ಒಂದು ಹುಲ್ಲು ಕಡ್ಡಿ ಎಲ್ಲೋ ಒಂದು ಕಡೆ ನಿಮ್ಮ ಆಸರೆಯಾಗಿ ನಿಮ್ಮನ್ನು ಎತ್ತುತ್ತದೆ ಅಂತೇಳಿ ಹೇಳಬಹುದು. ಮತ್ತು ಅನಿರೀಕ್ಷಿತವಾದಂಥ ಒಂದು ವ್ಯಕ್ತಿ ನಿಮಗೆ ಭೇಟಿಯಾಗ್ತಾರೆ ಈ ತಿಂಗಳಲ್ಲಿ, ಅವರಿಂದ ಒಳ್ಳೆ ರೀತಿಯಾದಂತಹ ಅಭಿವೃದ್ಧಿಯೂ ಕೂಡ ಆಗುತ್ತೆ. ಮತ್ತು ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಇದೆ. ಒಂದು ಹಂತಕ್ಕೆ ದೈವಾನುಗ್ರಹವೂ ಸಿಗುವಂಥ ಚಾನ್ಸಸ್ ಇದೆ. ನಿಮಗೆ ಎಷ್ಟೋ ಸಲ ಪ್ರಯತ್ನ ಮಾಡ್ತಾ ಇರ್ತೀರಿ, ಅದರ ದೈವಾನುಗ್ರಹ ಇಲ್ಲ, ಅದರ ದೈವಾನುಗ್ರಹ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಸ್ವಲ್ಪ ಹೊರದೇಶದಿಂದ ಏನಾದರೂ ಆಮದು ಮಾಡುವಂತಹ ವ್ಯಕ್ತಿಗಳು ಹೆಚ್ಚಿನದಾದಂಥ ಲಾಭಾಂಶಗಳು. ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಂಥವರು, ಹೆಚ್ಚಿನದಾಗಿ ಪ್ರೊಫೆಷನಲ್ ಆಗಿ ಮಾಧ್ಯಮ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಶುಕ್ರನು ಬಹಳ ಶುಭವನ್ನು ಉಂಟು ಮಾಡ್ತಾನೆ. ಮತ್ತು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿದ್ದಂಥವು ಕೂಡ ಹೆಚ್ಚಿನದಾದಂತಹ ಶುಕ್ರನು ಅವಕಾಶಗಳನ್ನು ಕೊಡ್ತಾನೆ. ಇನ್ನು ರಾಹುವಿಂದ ಚಿಂತನೆ ಮಾಡಲಿಕ್ಕೆ ಹೋದರೆ ರಾಹು ಬಾಹುಬಲವನ್ನು ಕೊಡ್ತಾನೆ. ಏನೋ ಒಂದು ವ್ಯಾಧಿಗಳು, ಚಿಂತೆ, ತೊಂದರೆಗಳಿದ್ದರೆ ಅದೆಲ್ಲ ಸ್ವಲ್ಪ ಪರಿಹಾರ ಆಗುವಾಗೆ. ಏನೋ ಸ್ವಲ್ಪ ಗಂಟ್ಲಲ್ಲಿ ತೊಂದರೆ ಆಗಿದೆ ಅಥವಾ ಚರ್ಮದ ತೊಂದರೆಗಳಾಗಿದೆ, ಹೀಗೆಲ್ಲ ಇದ್ದರೆ ಅವರಿಗೆ ಸ್ವಲ್ಪ ಚಿಕಿತ್ಸೆ ಫಲಿಸಿ ಸ್ವಲ್ಪ ಒಳ್ಳೆಯದಾಗುವಂತಹದ್ದನ್ನು ಕೂಡ ರಾಹು ಅನುಗ್ರಹ ಮಾಡ್ತಾನೆ, ಅದು ಒಳ್ಳೆಯದಾದಂಥದ್ದು. ಮತ್ತು ಹೆಚ್ಚಿನದಾಗಿ ಈ ತಿಂಗಳಲ್ಲಿ ನಿಮ್ಮ ಫೋಕಸ್ ಏನಿದೆಯೋ ಒಂದು ಉತ್ತಮವಾದಂಥ ವೃತ್ತಿ ಕಡೆಗೆ ಹೋಗುತ್ತೆ. ಆ ಕಡೆ ಈ ಕಡೆ ಹೋಗುವಂಥದ್ದಿಲ್ಲ, ಸರಿಯಾದಂಥ ವೃತ್ತಿ ಕಡೆಗೆ ಹೋಗುತ್ತೆ. ಸರಿಯಾದಂಥ ವೃತ್ತಿಯನ್ನು ಮಾಡ್ತೀರಿ, ಆ ವೃತ್ತಿಯಲ್ಲೇ ಜಾಸ್ತಿ ಸಮಯವನ್ನು ಕಳೆಯುವಂತಹದ್ದನ್ನು ಮಾಡ್ತೀರಿ. ಯಾಕಂದರೆ ಕಾಲದ ಬಗ್ಗೆ ಹೆಚ್ಚಿನದಾಗಿ ಈ ತಿಂಗಳ ನಿಮ್ಮ ಅವಕಾಶ ಕೊಡ್ತೀರಿ ಅಂತೇಳಿ ಹೇಳಬಹುದು. ಇನ್ನು ಕುಜನ ದಶಮದಲ್ಲಿದ್ದಾನೆ ನೋಡಿ, ವೃತ್ತಿ ಜೀವನದಲ್ಲಿ ಯಾರ್ಯಾರು ಉದ್ಯೋಗ ಕಳ್ಕೊಂಡಿದ್ದರು ಅಂತ ಅವ್ರಿಗೆ ವೃತ್ತಿ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಮಕ್ಕಳ ವಿಷಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಇರಬಹುದು, ಮಕ್ಕಳಿಗೆ ಏನೋ ಒಂದು ವೃದ್ಧಿ ಆಗಬೇಕು ಹೇಳುವಂಥ ನಿಮ್ಮ ಪ್ರಯತ್ನ ಏನಿದೆಯಲ್ವ, ಅದೆಲ್ಲ ಇನ್ನೂ ಒಳ್ಳೆಯ ಥರದಲ್ಲಿ ಮಾಡುವಂತಹದ್ದು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಮಕ್ಕಳಿಗೆ ಸರಿಯಾದಂಥ ಪ್ರಗತಿ ಆಗುವುದಿಲ್ಲ, ಮಕ್ಕಳಿಗೆ ಸರಿಯಾದಂಥ ವಿದ್ಯಾಭ್ಯಾಸ ಆಗುವುದಿಲ್ಲ ಅಂಥೇಳಿ. ಆದರೆ ಆ ಮಕ್ಕಳಿಗೆ ಸರಿಯಾದಂಥ ಪ್ರಗತಿ ಆಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುವಂಥದ್ದು, ಹೀಗೆಲ್ಲ ಆ ಭಗವಂತನ ಅನುಗ್ರಹ ಮಾಡ್ತಾನೆ. ಇದು ಕೂಡ ಬಹಳ ಒಳ್ಳೆಯದಾದಂಥದ್ದು. ಮತ್ತು ಯಾರ್ಯಾರು ಪ್ರೈವೇಟ್ ಉದ್ಯೋಗ ಮಾಡ್ತಾ ಇದ್ದೀರಿ ಅವರು ಕೆಲಸನ ತೆಗೆದು ಹಾಕಿಬಿಡ್ತಾರೆ ಎಷ್ಟೊತ್ತಿಗೆ ಅಂತ ಯೋಚನೆ ಬರ್ತಾ ಇರ್ತದೆ ನಿಮಗೆ. ಕೆಲಸಕ್ಕೆ ಸೇರಿಕೊಂಡಿದ್ದೇನೆ, ತೆಗೆದು ಹಾಕಿಬಿಟ್ರೆ ಏನಪ್ಪ ಅಂಥೇಳಿ. ಆದರೆ ಎಲ್ಲೋ ಒಂದು ಕಡೆಗೆ ಆ ಭಗವಂತ ಹುಟ್ಟಿಸಿದವನು ಹುಲ್ಲನ್ನು ಮೇಯಿಸುವುದಿಲ್ಲ ಅಂತ ಭಗವಂತ. ಹಾಗಾಗಿ ನೀವು ಧೈರ್ಯದಿಂದಿರಿ, ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇರಿ. ಯಾಕಂದರೆ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ. ನಮಗೆ ನಾವೇ ಶತ್ರುಗಳು, ನಾವೇ ಮಿತ್ರರು. ಹಾಗಾಗಿ ನೀವು ಏನು ಮಾಡಬೇಕಪ್ಪ, ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಾ ಇರಿ. ಆ ನಿಮ್ಮ ಕೆಲಸವನ್ನು ಸರಿಯಾಗಿ ನೀವು ಮಾಡ್ತಾ ಇದ್ದರೆ ಭಗವಂತನು ಕರೆಕ್ಟಾಗಿ ಸರಿಯಾದಂಥ ರೀತಿಯಲ್ಲಿ ಫಲ ಕೊಡ್ತಾನೆ. ಅವನು ಏನೇನು ಕೊಡಬೇಕು, ಯಾರ್ಯಾರು ಯಶಸ್ಸು ಕೊಡಬೇಕು ಅಂಥೇಳಿ ಭಗವಂತನಿಗೆ ಗೊತ್ತಿದೆ. ಆದರೆ ನಾವು ಮಾಡುವಂತಹ ಪ್ರಯತ್ನದ ನಾವು ಹಿಂದೆ ಬರಬಾರದು. ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಕ್ಷಣಕ್ಕೂ ಕೂಡ ನಾವು ಮಾಡ್ತಾ ಇರಬೇಕು. ಹಾಗಾಗಿ ಈ ತಿಂಗಳಲ್ಲಿ ಆರಂಭದಿಂದ ಕೊನೆಯವರೆಗೂ ಕೂಡ ಸಮಯದ ಬಗ್ಗೆ ಜಾಸ್ತಿ ಗಮನ ಕೊಡಿ. ಮತ್ತು ಕಾಲವನ್ನು ಹರಣ ಮಾಡಬೇಡಿ, ಸಮಯಕ್ಕೆ ತುಂಬ ವ್ಯಾಲ್ಯೂ ಕೊಡ್ತಾ ಬನ್ನಿ. ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ವೃದ್ಧಿಯಾಗುತ್ತೆ. ಇನ್ನು ನೋಡಿ, ಒಂದು 5-6 ಜಾಗ್ರತೆಗಳನ್ನು ಹೇಳ್ತೇನೆ. ಒಂದನೇದಾದಂಥ ಜಾಗ್ರತೆ, ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ಮನೆಯಲ್ಲಿ ಗೃಹಿಣಿಯರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮೂರನೇದಾಗಿ
ತುಂಬ ಒತ್ತಡ ಮಾಡ್ಕೊಳ್ತಾ ಇದ್ದೀರಿ, ನೀವು ಎಲ್ಲ ಕಡೆಗೆ ಬಹಳ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಆ ಕೆಲಸಗಳನ್ನು ಎಲ್ಲದನ್ನು ಕೂಡ ಫೋಕಸ್ ಹಾಕಲಿಕ್ಕೆ ಆಗುವುದಿಲ್ಲ, ಇರುವಂಥದ್ದು 24 ಗಂಟೆ. ಹಾಗಾಗಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸಮಯ ಅಂತೇಳಿ ನೋಡ್ಕೊಂಡು ಪ್ರಯತ್ನ ಮಾಡಿ. ಎಲ್ಲವನ್ನೂ ನೀವು ಮಾಡ್ತೇನೆ ಅಂತಂದರೆ ಆ ಸಮಯವೂ ಕೂಡ ವ್ಯತ್ಯಾಸ ಆಗಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆ. ಹಾಗೆ 4ನೇದಾಗಿ, ಈ ತಿಂಗಳಲ್ಲಿ ಯಾರಿಗೂ ಕೂಡ ಹಣ ಕೊಡುವಂಥದ್ದು, ಆರ್ಥಿಕವಾಗಿ ಏನೋ ಹೆಲ್ಪ್ ಮಾಡ್ತೇನೆ ಹೇಳುವಂಥದ್ದು, ಇದನ್ನೆಲ್ಲ ನೀವು ಮಾಡಲಿಕ್ಕೆ ಹೋಗಬೇಡಿ. ಆರ್ಥಿಕವಾಗಿ ಹೆಲ್ಪ್ ಮಾಡೋದು ಸಮಸ್ಯೆ ಆಗುವಂಥದ್ದು ಯಾರಿಗೆ? ನಿಮಗೆ ಆಗ್ತದೆ. ಹಾಗಾಗಿ ಆರ್ಥಿಕವಾಗಿ ನೀವು ಎಷ್ಟು ಸದೃಢವಾಗಿದ್ದರೂ ಕೂಡ ಎಷ್ಟು ಬೇಕೋ ಅಷ್ಟನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ 5ನೇದಾಗಿ, ಯಾರೋ ಒಬ್ಬರಿಗೆ ಯಾವ್ಯಾವ ವಿಷಯವನ್ನು ಯಾರ್ಯಾರಿಗೆ ಹೇಗೆ ಹೇಳಬೇಕು ಅದನ್ನು ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಕೆಲವೊಂದು ಸಲ ನೀವು ಹೇಳ್ಕೊಂಡ ತಕ್ಷಣವೇ ನಿಮ್ಮ ಏನು ಸಮಸ್ಯೆಗಳಿದೆಯೋ ಅದಕ್ಕೆ ವಿರುದ್ಧವಾದಂಥ ರೀತಿಯಲ್ಲೂ ಆಗುತ್ತೆ. ಕೆಲವು ಜನ ನಿಮಗೆ ಹೆಲ್ಪ್ ಮಾಡೋದಿಲ್ಲ, ಏನು ಮಾಡ್ತಾರೆ ಅಂತ ನಿಮ್ಮ ಬಗ್ಗೆನೇ ಅವ್ರು ಹಾಗಂತೆ ಹೀಗಂತೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಯಾವ ವಿಷಯವನ್ನು ಎಷ್ಟನ್ನು ಯಾರ ಹತ್ರ ಹೇಳ್ಕೊಳ್ಬೇಕು ಅದನ್ನಷ್ಟೇ ಹೇಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಕೆಲವೊಂದು ಸಲ ಮಿತ್ರರು ಅಂದ್ಕೊಳ್ತೇವೆ, ಆದರೆ ಆ ಮಿತ್ರರು ಕೂಡ ಕೆಲವೊಂದು ಸಲ ಶತ್ರುಗಳಾಗಿ ಹೋಗಿಬಿಡ್ತಾರೆ. ಹಾಗಾಗಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಮಿತ್ರರಾದರೂ ಕೂಡ ಎಷ್ಟೆಷ್ಟು ಯಾವ್ಯಾವುದನ್ನು ಹೇಳ್ಕೊಳ್ಬೇಕೋ ಅಷ್ಟೇ ಹೇಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಇದಿಷ್ಟು ಮಾಡಿದರೆ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಆಗ್ತದೆ. ಒಟ್ಟಿನಲ್ಲಿ ಆರ್ಥಿಕವಾಗಿ ಸದೃಢವಾಗ್ತೀರಿ ಅಂಥೇಳಿ ಹೇಳ್ತೇನೆ. ನೋಡಿ, ಈ ತಿಂಗಳಲ್ಲಿ ಒಳ್ಳೆಯ ದಿವಸ ಯಾವುದಪ್ಪ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿಕ್ಕೆ ಅಂತಂದರೆ 6ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ ಅಂತ ಹೇಳ್ತಾನೆ. 12ನೇ ತಾರೀಕು ಕೂಡ ಪ್ರಶಸ್ತವಾಗಿದೆ. ಏನಾದರೂ ದೇವರ ಆರಾಧನೆ, ಪೂಜೆ, ನಮಸ್ಕಾರಗಳನ್ನು ಮಾಡಿ ಅದರಿಂದ ನಿಮಗೆ ಒಂದು ಒಳ್ಳೆಯ ರೀತಿಯಾದಂತಹ ಫಲಿತಾಂಶ ಸಿಗ್ತದೆ. ನಕ್ಷತ್ರ ಪರಿಹಾರಗಳೇನಪ್ಪ? ಚಿತ್ತಾ ನಕ್ಷತ್ರ 3, 4ನೇ ಪಾದ. ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು 11ನೇ ತಾರೀಕು ಗೀತಾ ಜಯಂತಿ ಇದೆ. ಭಗವದ್ಗೀತೆಯನ್ನು ಶ್ರವಣವನ್ನು ಮಾಡಿ. ಯಾಕಂದರೆ ಭಗವದ್ಗೀತೆಯಲ್ಲಿ ಎಲ್ಲ ಜ್ಞಾನದ ಒಂದು ಸಾಗರ, ಅಮೃತದ ಸಾಗರ. ಹಾಗಾಗಿ ಈ ತಿಂಗಳಲ್ಲಿ ಒಂದು ಅಧ್ಯಾಯವನ್ನಾದರೂ ಓದಿ, 1-2 ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳಿ. ಆ ಶ್ಲೋಕದ ತಾತ್ಪರ್ಯಗಳನ್ನು ತಿಳ್ಕೊಂಡು ನಾವು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಓದುವಂಥದ್ದು ಬಹಳ ಮುಖ್ಯವಲ್ಲ, ಓದಬೇಕು. ಅದರ ಪ್ರಕಾರ ಶ್ರವಣ, ಮನನ, ನಿಧಿಧ್ಯಾಸನ ಏನೇ ಇದ್ದರೂ ಕೂಡ ನಮಗೆ ಫಲಕಾರಿ ಆಗಬೇಕು ಅಂತಂದರೆ ಒಂದು ಶ್ರವಣ, ಅದನ್ನು ಕಿವಿಯಿಂದ ಕೇಳಬೇಕು. ಕೇಳಿದಂತಹ ಮಂತ್ರಗಳು, ಶ್ಲೋಕಗಳು ಅಥವಾ ಯಾವುದಾದ್ರೂ ಒಂದು ಉತ್ತಮವಾದದ್ದನ್ನು ಮನನ ಮಾಡಬೇಕು. ನಾ ಹೀಗೆ ಮಾಡಬೇಕು, ಈ ತಿಂಗಳಲ್ಲಿ ನಾನು ಕಾಲಹರಣ ಮಾಡಬಾರ್ದು, ಈ ತಿಂಗಳಲ್ಲಿ ತುಂಬ ಸಮಯಕ್ಕೆ ವ್ಯಾಲ್ಯೂ ಕೊಡಬೇಕು. ಹೀಗೆ ಯಾವುದೋ ಒಂದು ವಿಷಯವನ್ನು ನಾವು ಮನನ ಮಾಡಬೇಕು. ನಿಧಿಧ್ಯಾಸನ ಅಂತಂದು ಅದರಲ್ಲೇ ನಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಈಗೇನಾಗುತ್ತೆ ಅಂತಂದರೆ ಈಕಿಂದ ಕೇಳಿ ಈಕಿಂದ ಬಿಡುವಂಥದ್ದಾಗ್ತದೆ. ಕಿವಿ ಕೇಳ್ತದೆ, ಹೌದು ಅಂತ ಅನ್ನಿಸ್ತದೆ, ಅಷ್ಟೊತ್ತಿಗೆ ಬೇರೆ ಯಾವುದೋ ಫೋನ್ ಬರುತ್ತೆ, ಅಲ್ಲ ಬೇರೆ ಒಂದು ಕಡೆ ಹೋಗಿಬಿಟ್ಟು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವ ಹಾಗಾಗುತ್ತೆ. ಹಾಗಾಗಿ ಅದು ಆಗಬಾರದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವದ್ಗೀತೆಯನ್ನು ಓದಿ ಶ್ರವಣ ಮಾಡಿ. ಹಾಗೆ ಸ್ವಾತಿ ನಕ್ಷತ್ರ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತಲ್ವ, 16ನೇ ತಾರೀಕಿಂದ ಈ ಧನುರ್ಮಾಸ ಹೇಳುವಂಥದ್ದು ಬರುತ್ತದೆ. ಈ ಧನುರ್ಮಾಸದಲ್ಲಿ ಪ್ರತಿನಿತ್ಯವೂ ಎದ್ದುಕೊಂಡು ನಿಮ್ಮ ಶ್ರೇಯಸ್ಸಿಗೆ ನಿಮ್ಮ ಕುಲದೇವರನ್ನು, ತಂದೆ ತಾಯಿಯರನ್ನು ಪ್ರಾರ್ಥನೆ ಮಾಡಿ. ದೇವಸ್ಥಾನಕ್ಕೆ ಹೋಗ್ಲಿಕ್ಕಾದರೆ ಹೋಗಿ ನಮಸ್ಕಾರ, ಪೂಜೆ ಪುನಸ್ಕಾರವನ್ನು ಮಾಡಿ. ಅದಾಗಲಿಲ್ಲ ಅಂತಂದರೆ ಬೇಜಾರಿಲ್ಲ, ನೀವು ಎದ್ದುಕೊಂಡು ನಿಮ್ಮ ಕುಲದೇವರನ್ನು, ನಿಮ್ಮ ತಂದೆ ತಾಯಿಯವರನ್ನು, ಸ್ವಾತಿ ನಕ್ಷತ್ರದವರು ಭಕ್ತಿಯನ್ನು ಬೇಡ್ಕೊಳ್ಳಿ. ಯಾಕಂದರೆ ಪಿತೃದೇವತಾ ಅನುಗ್ರಹವಾಗಲಿ ಅಂತ. ಯಾಕಂದರೆ ನೀವು ಇಷ್ಟು ದಿವಸ ಎಲ್ಲವನ್ನು ಕೂಡ ಮಾಡಿದಿರಿ, ಪೂಜೆ ಪುನಸ್ಕಾರ ನಮಸ್ಕಾರವನ್ನು ಮಾಡಿದಿರಿ. ಆದರೆ ಈ ತಿಂಗಳಲ್ಲಿ ತಂದೆ ತಾಯಿಯವರನ್ನು ಶ್ರದ್ಧೆಯಿಂದ ಮನೆಯಲ್ಲೇ ಇದ್ದರೆ ದಿವಸ ನಮಸ್ಕಾರ ಮಾಡಿ ಅಥವಾ ಅವರನ್ನು ಬೇಡ್ಕೊಳ್ಳಿ. ಅವರ ಆಶೀರ್ವಾದಕ್ಕೆ ಪಾತ್ರರಾಗುವಂತಹ ಪ್ರಯತ್ನಗಳನ್ನು ಜಾಸ್ತಿ ಮಾಡಿ ನೀವು. ಅಂದರೆ ನಮಗೆ ದೇವತೆಗಳೇನಾದರೂ ಒಂದು ಫಲ ಕೊಡಬೇಕು ಅಂತಂದರೆ ಅದಕ್ಕೆ ಪಿತೃದೇವತಾ ಅನುಗ್ರಹ ಇದ್ದರೆ ಮಾತ್ರ ಸಂಕ್ಷನ್ ಆಗ್ತದೆ, ಇಲ್ಲಾಂದ್ರೆ ಅದು ಸಂಕ್ಷನ್ ಆಗೋದಿಲ್ಲ, ಸುಮ್ಮನೆ ವಾಲ್ಡ್ರಾಗಿ ನಿಂತ್ಕೊಂಡು ಬಿಡ್ತದೆ. ಹಾಗೆ ಸಂಕ್ಷನ್ ಆಗಬೇಕು ಅಂದರೆ ಪಿತೃದೇವತಾ ಅನುಗ್ರಹ ಬೇಕು. ಆ ಪಿತೃದೇವತಾ ಅನುಗ್ರಹಕ್ಕೋಸ್ಕರವಾಗಿ 16ನೇ ತಾರೀಕಿಂದ 14ನೇ ತಾರೀಕಿನವರೆಗೂ ಕೂಡ ಇರುತ್ತೆ. ಆದಷ್ಟು ಶ್ರದ್ಧಾಭಕ್ತಿಯಿಂದ ಕೇಳಿ ಶ್ರವಣಗಳನ್ನು ಮಾಡಿ, ಅದರಿಂದ ಶುಭವಾಗುತ್ತದೆ. ಇನ್ನು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಧನುರ್ಮಾಸದಲ್ಲಿ ನೆತ್ತಿಯ ಮೇಲೆ ಸೂರ್ಯನು ಬಂದ ಮೇಲೆ ನಾನು ಹೇಳುವಂಥ ಪ್ರತಿ ದಿವಸವೂ 12 ಗಂಟೆ 12:30 ಆ ಕುತಪ ಕಾಲ ಅಂಥೇಳಿ ಹೇಳ್ತೇವೆ. ಇಂತಹ ಕುತಪ ಕಾಲದಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಪ್ರತಿನಿತ್ಯವೂ ಆದಷ್ಟು ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡುವಂಥದ್ದು. ಯಾಕಂದರೆ ವಿಶಾಖ ನಕ್ಷತ್ರದವರು ಏನಾಗಿದೆ ಅಂತಂದರೆ ಸ್ವಲ್ಪ ಚಿಂತೆ, ಸ್ವಲ್ಪ ಟೆನ್ಷನ್ನು ಏನೋ ಆದಾಗ ಆಗ್ತದೆ, ಆದರೆ ಎಲ್ಲೋ ಒಂದು ಕಡೆಗೆ ವ್ಯತ್ಯಾಸಗಳು ಹೊಡಿತಾ ಇರ್ತದೆ. ಹಾಗಾಗಿ ನೀವೇನಿಲ್ಲ, ಬೆಳಗ್ಗೆ ಏನಷ್ಟು ಗಾಬರಿ ಬೀಳುವಂಥದ್ದು ಬೇಡ. ಸೂರ್ಯನು ಮಧ್ಯಾಹ್ನ ಕುತಪ ಕಾಲದಲ್ಲಿ ಅಭಿಜನ್ ಲಗ್ನದಲ್ಲಿ ಒಂದು 12 ಗಂಟೆಯಿಂದ 1:30 ಒಳಗಡೆಗೆ ಸೂರ್ಯನನ್ನೇ ಭಕ್ತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು, ಸೂರ್ಯನನ್ನೇ ಧ್ಯಾನ ಮಾಡುವಂಥದ್ದು, ಅಥವಾ ನಿಮ್ಮ ಕುಲದೇವರನ್ನು ಧ್ಯಾನ ಮಾಡ್ತಾ ಬನ್ನಿ. ನಿಮಗೆ ಹೆಚ್ಚಿನದಾದಂಥ ಅನುಕೂಲವಾಗ್ತದೆ. ದೈವಾನುಗ್ರಹದಿಂದ ಒಳ್ಳೆಯದಾಗಲಿ, ಮಂಗಲವಾಗಲಿ, ಎಲ್ಲ ರೀತಿಯಾದಂಥ ಸುಖ ಶಾಂತಿಯನ್ನು ಭಗವಂತನು ನೀಡಲಿ, ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.